ಬೆಂಗಳೂರಿನ ಕೋರಮಂಗಲದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಕ್ರೀಡೋತ್ಸವದ ಸಮಾರೋಪ ನಡೆಯಿತು. ಈ ಬಾರಿ 4ನೇ ವರ್ಷದ ಕ್ರೀಡೋತ್ಸವ ನಡೆಯಿತು. ಏಪ್ರಿಲ್ 4ರಂದು ಈ ಕ್ರೀಡೋತ್ಸವಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆಯನ್ನ ನೀಡಿದ್ರು. 2 ವಾರಗಳಿಂದ ಬ್ಯಾಡ್ಮಿಂಟನ್, ಸ್ನೂಕರ್, ಟೆನ್ನಿಸ್, ಗಾಲ್ಫ್ ಹೀಗೆ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆ ನಡೆದಿತ್ತು. ಕ್ರೀಡೋತ್ಸವದಲ್ಲಿ ಕೋರಮಂಗಲ ಕ್ಲಬ್ನ ಸುಮಾರು 24ಕ್ಕೂ ಹೆಚ್ಚು ಮಂದಿ ಸದಸ್ಯರಿದ್ದು ಎಲ್ಲರೂ ವಿವಿಧ ಕ್ರೀಡೆಗಳಲ್ಲಿ ಭಾಗಿಯಾಗಿದ್ರು. 4 ಟೀಮ್ನಲ್ಲೂ ಕ್ಲಬ್ ಸದಸ್ಯರು ಮಾತ್ರ ಸ್ಪರ್ಧಿಸಲು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಕೋರಮಂಗಲ ಕ್ಲಬ್ನಲ್ಲಿ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಚಿವ ರಾಮಲಿಂಗಾರೆಡ್ಡಿ ವಿನ್ನರ್ಸ್ ತಂಡಕ್ಕೆ ಟ್ರೋಫಿಯನ್ನ ನೀಡಿದರು. ಒಂದು 8-10 ದಿವಸಕ್ಕೆ ಮುಂಚೆ ಸುಮಾರು 4-5 ವರ್ಷದಿಂದ ಸ್ಪೋರ್ಟ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ರಾಜೇಂದ್ರ ಅವರು, ನಮ್ಮ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಸ್ಪಾನ್ಸರರ್ಸು. ಇಲ್ಲೇನಾಗುತ್ತೆ, ಇಲ್ಲೂ ಸ್ಪೋರ್ಟ್ಸ್ ಇದೆ. ಇಲ್ಲಿ ಇಂಡೋರೆಲ್ಲ ಇಲ್ಲಿ ಮಾಡ್ಕೊಳ್ತಾರೆ. ಔಟ್ಡೋರು ಕ್ರಿಕೆಟ್ ಇರೋದಿಲ್ಲ, ಫುಟ್ಬಾಲ್ ಇರೋದಿಲ್ಲ, ಹಾಕಿ ಇರೋದಿಲ್ಲ, ಗಾಲ್ಫ್ ಎಲ್ಲ ಇರೋದಿಲ್ಲ. ಅಂಥದ್ದನ್ನೆಲ್ಲ ಹೊರಗೆ ಹೋಗಿ ಆಡ್ತಾರೆ. ಅದಕ್ಕೆ 4 ಟೀಮ್ ಮಾಡಿದ್ದಾರೆ, 4 ತಂಡ ಮಾಡಿದ್ದಾರೆ. 4 ತಂಡಕ್ಕೆ 4 ಜನ ಸ್ಪಾನ್ಸರರ್ಸ್ ಇರ್ತಾರೆ. ಅದರಲ್ಲಿ ಇವರು ಒಬ್ಬರು ಸ್ಪಾನ್ಸರರು. ಇದೇ ರೀತಿ 3 ಜನ ಬೇರೆ ಸ್ಪಾನ್ಸರರ್ಸು ಅವರ ಸಹಕಾರದಿಂದ ಇವತ್ತು ಸ್ಪೋರ್ಟ್ಸು ಸುಮಾರು 240 ಜನ. ಅದರಲ್ಲಿ ನೋಡಿದೆ ನಾನು ಆ ವಿಡಿಯೋ ನೋಡಿದಾಗ 60 ವರ್ಷ 70 ವರ್ಷ ಆಗಿರ್ತಕ್ಕಂಥವ್ರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಮಾಡಲೇ ಇಲ್ಲ ಅಂದರೆ ಅವ್ರಿಗೆ ಅವಕಾಶ ಇರ್ತಿರಲಿಲ್ಲ. ಅದರಿಂದ ಕೋರಮಂಗಲ ಕ್ಲಬ್ಬು ಆ್ಯಕ್ಟಿವಿಟೀಸ್ ಜೊತೆಗೆ ಸ್ಪೋರ್ಟ್ಸ್ಗೂ ಕೂಡ ಸುಮಾರು 4 ವರ್ಷದಿಂದ ಅಲ್ವಾ 4 ವರ್ಷದಿಂದ ಹೆಚ್ಚು ಕ್ರೀಡೆಗೆ ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ಚಿಕ್ಕ ಹುಡುಗರಿಂದ ಇದು ಕ್ರೀಡೆ 2025 ಅಂತ ಕೋರಮಂಗಲ ಕ್ಲಬ್ ಆರ್ಗನೈಸ್ ಮಾಡಿರೋ ಆ್ಯನ್ಯುವಲ್ ಸ್ಪೋರ್ಟ್ಸ್ ಇವೆಂಟು. ದಿಸ್ ಇಸ್ ದ 4th ಎಡಿಷನ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಪಲ್ ಡಿಸಿಪ್ಲಿನ್ ಆಫ್ ಸ್ಪೋರ್ಟ್ಸ್, ಆಲ್ಮೋಸ್ಟ್ 8 to 10 ಸ್ಪೋರ್ಟ್ಸ್ ಲೈಕ್ ಬ್ಯಾಡ್ಮಿಂಟನ್ ಇರ್ಬೋದು, ಟೆನ್ನಿಸ್, ಟೇಬಲ್ ಟೆನ್ನಿಸ್, ಸ್ನೂಕರ್, ಕ್ರಿಕೆಟ್, ಗಾಲ್ಫ್, ಸ್ವಿಮ್ಮಿಂಗ್, ಈ ಥರ ಎಲ್ಲ ಪ್ರೋಗ್ರಾಮ್ಸೂ ವರ್ಷದಲ್ಲಿ ಒಂದು 15 to 20 ಡೇಸ್ ನಾವು ಹಮ್ಮಿಕೊಂಡಿದ್ದು ಥ್ರೂಔಟ್ ದ ಕ್ಲಬ್ ಹಬ್ಬ ಥರ ನಡೀತದೆ. ಆ್ಯಕ್ಟಿವಿಟೀಸ್ ಫಾರ್ 15 to 20 ಡೇಸ್. ಮೆಜಾರಿಟಿ ಆಫ್ ದ ಕ್ಲಬ್ ಮೆಂಬರ್ಸ್ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿ, ಮಕ್ಕಳು, ಸ್ಪೌಸ್ ಮೆಂಬರ್ಸು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ವಿತ್ ಹೈ ಕಾಂಪಿಟೇಟಿವ್ ಸ್ಪಿರಿಟ್ ಪಾರ್ಟಿಸಿಪೇಟ್ ಮಾಡಿ ಅಮೇಝಿಂಗಾಗಿ ನಡೆದಿದೆ ಈ ಈವೆಂಟ್ ಈ ಸಲ. ಇದು ಕ್ರೀಡೆನ ನಾವು ಸತತವಾಗಿ 4 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇದು 4th ಸೆಷನ್. ಇದು ಎವ್ರಿ ಇಯರ್ ನಾವು ಏಪ್ರಿಲಲ್ಲೇ ನಡೆಸ್ತೀವಿ. ಸೊ ಇದು ಕ್ರೀಡೆ 2025 ನಾವು ಇದಕ್ಕಿಂತ 3 ಕ್ರೀಡೆ ಹಿಂದೆ ನಡೆದಿದೆ. ಇದು 4ನೇ ಕ್ರೀಡೆ. ಸೊ ಇದನ್ನು ಯೂಶ್ವಲಿ ಏನು ಮಾಡ್ತೀವಿ, ನಾವು ಕ್ಲಬ್ಬೇ ಆರ್ಗನೈಸ್ ಮಾಡ್ತೀವಿ. ಬಟ್ ಹೇಗೆ ಅಂದರೆ ಕ್ಲಬ್ ಫಂಡ್ಸ್ ಹೇಗೆ ಬರುತ್ತೆ ಅಂದರೆ, ಇವಾಗ ನಾವು ಟೀಮ್ ಓನರ್ಸ್ ಅಂತ ನಾವು ಚೂಸ್ ಮಾಡ್ತೀವಿ. ಸೊ ಯಾರ್ಯಾರು ಟೀಮ್ ಓನರ್ಸ್ ಇಷ್ಟಪಡ್ತಾರೋ ಅವ್ರ ಹತ್ರ ನಾವು ಇಷ್ಟು ದುಡ್ಡು ಕಟ್ಟಿ ಅವ್ರ ಟೀಮ್ನ ಪರ್ಚೇಸ್ ಮಾಡಬೇಕು. ಸೊ 4 ಟೀಮ್ ಈ IPL ಶೈಲಿಲೇ ಇದು ನಡೆಯುತ್ತೆ. ಸೊ IPL ಶೈಲಿಲಿ ನಡೆದಾಗ ಇದು 4 ಜನ ಟೀಮ್ ಓನರ್ಸು ಟೀಮ್ ಪರ್ಚೇಸ್ ಮಾಡ್ತಾರೆ. ಆಕ್ಷನ್ ಆಗುತ್ತೆ. ವರ್ಚುವಲ್ ಮನಿ ಅಂದರೆ ರಿಯಲ್ ಮನಿ ಇಲ್ಲ, ವರ್ಚುವಲ್ ಮನಿ 5.5 crores ಅಷ್ಟು ಬಿಡ್ಡಿಂಗ್ ಆಗುತ್ತೆ. ಈಚ್ ಪ್ಲೇಯರಿಗೆ ಎಷ್ಟೆಷ್ಟು, ಇವಾಗ ಐಕಾನ್ ಪ್ಲೇಯರಿಗೆ ಎಷ್ಟು, ವಾರಿಯರ್ ಪ್ಲೇಯರಿಗೆ ಎಷ್ಟು, ಚಾಲೆಂಜರ್ಸ್ಗೆ ಎಷ್ಟು, ಈ ಥರ ಎಲ್ಲ ಅವರಿಗೆ ಬಿಡ್ಡಿಂಗ್ ಆಗುತ್ತೆ. ಬಿಡ್ಡಿಂಗ್ ಆಗಿ ಆ ಟೀಮ್ ಸೆಲೆಕ್ಟ್ ಆದ ನಂತರ ಸೊ ಕ್ರೀಡೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸತಿ 8 ಸ್ಪೋರ್ಟ್ಸ್ ಇತ್ತು. ಪ್ರತಿ ವರ್ಷ ನಮ್ಮಲ್ಲಿ 6 ಇರೋದು, ಈ ಸತಿ 8 ಇದೆ. 8 ಇರೋದ್ರಿಂದ ನಾವು 1-2-3 ಸ್ಪೋರ್ಟ್ಸು ಕ್ಲಬ್ಬಲ್ಲಿ ಜಾಗ ಇಲ್ದಿರೋದ್ರಿಂದ ಫುಟ್ಬಾಲು, ಕ್ರಿಕೆಟು ಮತ್ತು ಗಾಲ್ಫ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.